ಬರಗಾಲದ ಪರಿಹಾರ ಕಾರ್ಯಕ್ರಮ ರೈತರಿಗೆ ಮುಟ್ಟಲಿಲ್ಲ. ಬರಗಾಲದಲ್ಲಿ ಬೆಳೆ ನಷ್ಟ ಆದರೆ ಬೆಳೆ ವಿಮೆ ರೈತನ ಕೈ ಸೇರಲಿಲ್ಲ. ಮಳೆ ಬಿತ್ತು, ಬರಗಾಲ ಹೋಯ್ತು. ಒಂದು ವರ್ಷದ ನಷ್ಟ ಯಾರು ತುಂಬಿಕೊಡ್ಬೇಕು? ಸರ್ಕಾರ ತುಂಬಿಕೊಡಿ ಅಂತೇಳಿ ಹೇಳುವಂಥ ತಿಳುವಳಿಕೆಗಳೇ ನಮ್ಮ ರೈತರಿಗಿಲ್ಲ. ಈಗ ಯಾವುದೋ ಒಂದು ಪಾರ್ಟಿ ಬಂತು, ಹೋದ್ರಲ್ಲ ನಿಮ್ಮ ಎದುರುಗಡೆ, ನಾವೆಲ್ಲ ಕಳ್ಳರು, ಅವ್ರು ಕಳ್ಳರು. ಯಾರು ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅವ್ರು ಕಳ್ಳರು, ನಾವು ಕಳ್ಳರಲ್ಲ ಅಂತ ಈ ಸರ್ಕಾರ ಹೇಳಲಿಕ್ಕೆ ಬಂದಿದ್ವಿ. ರಾಜ್ಯಪಾಲರು ಯಾವ ತನಿಖೆನೂ ಮಾಡೋದು ಬೇಡ, ಸಿದ್ದರಾಮಯ್ಯ ಪ್ರಾಮಾಣಿಕರು ಅಂತ ಹೇಳಕ್ಕೆ ಅವ್ರು ನಡೀತಾ ಇರೋದಲ್ಲಿ ಇವ್ರು ಕಳ್ಳರು, ರಾಜೀನಾಮೆ ಕೊಡಿ ಅಂತ ಹೇಳಿ ಇಬ್ಬರು ಗಂಡು ಕಳ್ಳರೇ ಇವರು. ಎರಡು ಕಂಪ್ನಿ ಬಿಜೆಪಿ, JDS, ಕಾಂಗ್ರೆಸ್ ಏನಿದ್ದಾರೆ ಎಲ್ಲ ಗಂಡು ಕಳ್ಳರೇ. ಪ್ರಾಮಾಣಿಕರು ರಾಜಕಾರಣದಲ್ಲಿ ಇಲ್ಲ. ಪ್ರಾಮಾಣಿಕರನ್ನ ನಾವು ಗುರುತಿಸಿ ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ಗೆ ಕಳಿಸ್ತಾ ಇಲ್ಲ. ನಮ್ಮ ತಪ್ಪೇನು ಮಾಡ್ತಾ ಇದ್ದೀವಿ? ಹೆಂಡಕ್ಕೆ ದುಡ್ಡಿಗೆ ಓಟ್ ಹಾಕ್ತಾ ಇದ್ದೀವಿ. ಇದರಿಂದ ಹೊರಗಡೆ ಬಂದು ನಮ್ಮ ಸಮಸ್ಯೆಯನ್ನು ಯಾರು ವಿಧಾನಸೌಧದಲ್ಲಿ ಮಾತಾಡ್ತಾನೆ, ರೈತರ ಕಷ್ಟವನ್ನು ಯಾರಿಗೆ ಅರ್ಥ ಆಗಿದೆ, ಯಾರು ಅಲ್ಲಿ ಸರಿಯಾಗಿ ಮಾತಾಡಬಲ್ಲ ಮುಖ್ಯಮಂತ್ರಿನ ಕರೆದು ಇದನ್ನು ಕೇಳಿಸ್ಕೋಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿ ಅಂತ ಹೇಳ್ತಕ್ಕಂಥ ತಾಕತ್ತಿರೋರು ಅಲ್ಲಿ ವಿಧಾನಸೌಧದಲ್ಲೇ ಇಲ್ಲ. ಎಲ್ಲ ರಿಯಲ್ ಎಸ್ಟೇಟ್ ಮಾಡೋರು, ಹೆಂಡದ ದಂಧೆ ಮಾಡೋರು, ಬೇರೆ ಬೇರೆ ದಂಧೆ ಮಾಡೋರು, ಎಲ್ಲ ಲೂಟಿ ಮಾಡೋರೇ ಅಲ್ಲಿಗೆ ಹೋಗೋರು. ಅವರು ಅದೇ ದುಡ್ಡು ತಂದು ನಿಮ್ಮದು ಹೆಂಡ ಹಾಕಿಸಿ ಓಟ್ ಹಾಕ್ಸ್ಕೊಂಡು ಸ್ನೇಹಿತರೆ, ಯಾಕೆ ಜಾಗ್ರತೆ ಆಗಬೇಕು ಸಮಾಜ ಅಂದರೆ ಇದಕ್ಕೆ ಪ್ರಾಮಾಣಿಕರನ್ನು ನಾವು ಕಳಿಸ್ತಾ ಇಲ್ಲದ ಕಾರಣಕ್ಕೆ ಈ ಎಲ್ಲ ನಷ್ಟಗಳು ನಮಗೆ ಕಾಡಕ್ಕೆ ಶುರುವಾಗಿದೆ. ಈಗ ನೋಡಿ, ನಾನು ಸುಮಾರು ಇಲ್ಲಿಗೆ 44-45 ವರ್ಷದ ಹಿಂದೆ ಅಂದ್ರಾಳು ಮತ್ತು ಮತ್ತದು ಅರಸೀಕೆರೆ ಯಾವುದನ್ನು ಹೋಗಬೇಕು ನೀಲಗಿರಿ ಕಾವಲು ಸಮಸ್ಯೆಯೆಲ್ಲ ನೋಡಿ. ಇವತ್ತಿಗೂ ಅದು ಸಮಸ್ಯೆಯಾಗೇ ಇದೆ. BCL ಬಗ್ಗೆ ಮಾತಾಡಿ ಮಳೆ ನಷ್ಟ ಕೊಟ್ಟು ಸುಮಾರು 20-25 ಅಡಿ ಸಮಸ್ಯೆ ಇವತ್ತಿಗೂ ಜೀವಂತವಾಗಿದೆ. ಯಾಕೆ ಫಾರೆಸ್ಟ್ನವ್ರ ಮಧ್ಯೆ ಪ್ರವೇಶ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಬ್ಬ ಸರ್ಕಾರ ಹೋಗಿ ಒಬ್ಬ ಸರ್ಕಾರದ ಬೇರೆ ಮಂತ್ರಿ ಬರ್ತಾ ಇದ್ದಂಗೆ ಇದ್ದಕ್ಕಿದ್ದಂಗೆ ನಾವು ಚಾಲನೆ ತಗೋಬಿಡ್ತಾರೆ. ಇದೆಲ್ಲ ಆಗಬಾರ್ದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳ್ಬೇಕಾಗಿದೆ, ಏನಾದರೂ ಹಾಗೇನಾದರೂ ನೋಟಿಸ್ ಜಾರಿ ಮಾಡೋದು, ಈ ಭೂಮಿ ಅರಣ್ಯ ಸೇರಿದ್ದು ಖಾಲಿ ಮಾಡಿ ಈ ಥರದ ತೊಂದರೆ ಕೊಡೋಕ್ಕೆ ಶುರು ಮಾಡಿದರೆ ನಾವು ಹೇಳ್ಬಿಡ್ತೀವಿ. ಯಾವತ್ತು ಅವ್ರು ಬಂದಾಗ ಕಟ್ಟಾಕಬೇಕು ಅಂತೇಳಿ ನೀವು ಅವ್ರು ಹಿಡಿದು ನಿಮ್ಮ ಊರಿನಲ್ಲಿ ಕಟ್ಟಾಕಿ ಬಿಡಬೇಕು. ಪೊಲೀಸ್ ಬಂದರೂ ಬಿಡಬಾರ್ದು, DC ಬಂದರೂ ಬಿಡಬಾರ್ದು. ನಾವು ಬರ್ತೀವಿ ಅವತ್ತು ಅಲ್ಲಿವರೆಗೆ ಬಿಡಬಾರ್ದು. ಆ ರೀತಿ ಕೆಲಸ ತಯಾರಾಗಬೇಕಾಗಿದೆ. ಎಷ್ಟು ಸಾರಿ ಮನವಿ ಮಾಡಿದ್ರು ಇದು ಕಾನೂನು ಪ್ರಕಾರವಾಗಿ ಸರ್ಕಾರವೇ ಭೂಮಿ ಕೊಟ್ಟಿದೆ ಅಂತ ಹೇಳಿದ್ರು ಸರ್ಕಾರ ಅಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಕಮಿಟಿ ಇರುತ್ತೆ. MLA ಅಧ್ಯಕ್ಷತೆ, ತಹಶೀಲ್ದಾರ, ಕಾರ್ಯದರ್ಶಿ, ಗ್ರ್ಯಾಂಡ್ ಕಮಿಟಿ ಅಂತ ಯಾವ್ಯಾವ ಅರ್ಜಿಯನ್ನು ಪರಿಗಣಿಸಬೇಕು, ಯಾವುದು ಪರಿಗಣಿಸಬಾರ್ದಂತ ಪರಿಶೀಲನೆ ಮಾಡಿ ಭೂಮಿಯನ್ನು ಮುಂಜಾತಿ ಕೊಟ್ಟ ಮೇಲೆ ಇನ್ನೇನಿದೆ ಕೆಲಸ. ಫಾರೆಸ್ಟ್ನವ್ರ ಭೂಮಿ ಇದೆ ಅಂದರೆ ಆ ಮುಖ್ಯಮಂತ್ರಿ ಕೇಳ್ಕೋಬೇಕು ಹೋಗಿ, ನಮ್ಮೂರಿಗೆ ಯಾಕೆ ಬರಬೇಕು? ಅದನ್ನು ಸ್ವಲ್ಪ ಅವರಿಗೆ ಬಿಸಿ
ಮಾತಾಡಿ ಆಗಂಗೆ ಹೇಳ್ಬೇಕಾಗಿದೆ, ಹೇಳೋಣ. ಈಗ ಬೇರೆ ವಿಷಯಗಳೆಲ್ಲ ಇದ್ದಾವೆ. ಈಗ MSP ಇಲ್ಲ ರೈತರಿಗೆ. MSP ಅನ್ನೋದನ್ನ ರೈತರು ನಡುರಾತ್ರಿಯಲ್ಲಿ ಹೀಗೆ ನಿಮ್ಮನ್ನು ಮಾತಾಡಿಸಿದ್ರು MSP ಅದು ತಿಳುವಳಿಕೆ ಇರಬೇಕು. ರೈತರಿಗೆ ಅದ್ರ ಬಗ್ಗೆ